ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಬ್ಲಾಕ್ ಬಸ್ಟರ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ಯಾಕ ಯುವರಾಜ್ ಕುಮಾರ್ ಅವರ ನಟನೆ ಎರಡನೇ ಸಿನಿಮಾ ಇದು ಹೇಗಿದೆ ಬನ್ನಿ ನೋಡ್ಕೊಂಬರೋಣ. ಸ್ಟೋರಿ ಲೈನ್ ಬಂದರೆ, ಮುತ್ತು ಒಬ್ಬ ಹಳ್ಳಿ ಹುಡುಗ, ಹಳ್ಳಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿರ್ತಾನೆ. ಒಂದು ಸಣ್ಣ ಪ್ರಾಬ್ಲಮಿಂದ ಅವ್ನು ಸಿಟಿಗೆ ಬರಬೇಕಾದ ಬರುತ್ತೆ. ಸಿಟಿಗೆ ಬಂದಮೇಲೆ ಅವ್ನ ಲೈಫಲ್ಲಿ ಏನೇನು ನಡೀತೆ ಅನ್ನೋದೇ ಸ್ಟೋರಿ. ಅವ್ನು ರೌಡಿಸಮ್ಗೆ ಹೆಂಗೆ ಎಂಟ್ರಿ ಆದ ಅನ್ನೋದೇ ಮುಖ್ಯ ಕತೆ. ಆ್ಯಂಡ್ ಈ ಫಿಲಮಲ್ಲಿ ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇದು ಅವರ ಎರಡನೇ ಚಿತ್ರದಿಂದ ನಟನೆಯಲ್ಲಿ ಇಂಪ್ರೂವ್ ಆಗಿದ್ದಾರೆ. ಸಂಜನಾ ಆನಂದ್ ಅವರು ತಮಗೆ ಕೊಟ್ಟ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬ್ಯಾಂಗಲ್ ಬಂಗಾರಿ ನಂಬರ್ 1 ಸಾಂಗ್, ಈಗ ಟ್ರೆಂಡಿಂಗಲ್ಲಿರೋ ಸಾಂಗ್ ಬ್ಯಾಂಗಲ್ ಬಂಗಾರಿ ಫುಲ್ಲು ಹವಾ ನಡೀತಾ ಇದೆ. ಅದೇ ಥರ ಈ ಫಿಲಮಲ್ಲಿ ಸ್ಟಾರ್ಟಿಂಗಲ್ಲೇ ಬ್ಯಾಂಗಲ್ ಬಂಗಾರಿ ಮ್ಯೂಸಿಕ್ ಬರೋದ್ರಿಂದ ಒಂಥರ ಊಪಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಮುಗಿಯೋರು ಒಂದೇ ಊಪ ಅದೇ ಮ್ಯೂಸಿಕಲ್ಲಿ ಓಡ್ತಾ ಇರುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಮ್ಯೂಸಿಕ್ ಹೊಡಿತಾನೆ ಇರ್ತಾರೆ. ಆ್ಯಂಡ್ ಸಂಜನಾ ಆನಂದ್ ಅವರು ಲೇಡಿ ಡಾನ್ ಥರ ಆ ಏರಿಯಾಗೆ ತುಂಬ ರಗಡಾಗಿ ಮಾಡಿದ್ದಾರೆ. ಅಂದರೆ ಡಾನೇನಲ್ಲ, ಬಟ್ ಲೇಡಿ ತುಂಬ ರಫ್ ಆಗಿರುವಂಥ ಲೇಡಿ ಪಾತ್ರ. ಇರೋಷ್ಟೊತ್ತು ಅವ್ರ ನಟನೆಗೆ ಒಂದು ಚಾಪ್ ಇದೆ. ಆನಂತರ ಬರುವ ಪಾತ್ರ ಸಂಪದ, ಇನ್ನೊಂದು ನಾಯಕ ನಟಿ. ಅವ್ರದ್ದು ಕೂಡ ಕ್ಯಾಮಿಯೋ ಚೆನ್ನಾಗಿದೆ. ಅವ್ರದ್ದು ಲೆಂತಿ ಕ್ಯಾರೆಕ್ಟ್ರು. ಫಿಲಮ್ ಪೂರ್ತಿ ಟ್ರಾವೆಲ್ ಆಗುತ್ತೆ, ಅದು ಕೂಡ ಚೆನ್ನಾಗಿದೆ. ನೆಕ್ಸ್ಟು ಶ್ರುತಿ ಅವರು ತಾಯಿ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವರ ಹೆಂಡತಿನಂತೆ ಅವರ ನಟನ ಶೈಲಿಯಲ್ಲಿ ಕಂಡು ತರಿಸ್ತಾರೆ. ನೆಕ್ಸ್ಟ್ ಆದಿತ್ಯ ಅವರ ಪಾತ್ರ ತುಂಬ ಚೆನ್ನಾಗಿದೆ. ಅವ್ರು ಬಂದಾಗೆಲ್ಲ ಸ್ಕ್ರೀನ್ನ ತುಂಬಿಕೊಂಡಿರ್ತಾರೆ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಒಳ್ಳೆ ಆ್ಯಕ್ಷನ್ ಇದೆ ಅನ್ನೋ ಥರ ಮಾಡಿದ್ದಾರೆ. ಬಟ್ ಆದರೆ ಅವ್ರಿಗೆ ಆ ಥರ ಒಳ್ಳೆ ಮೂವಿ ಮತ್ತು ತುಂಬ ಬೆಳೀತಾರೆ ಮೇಲೆ ತುಂಬ ದಿನಗಳ ನಂತರ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಒನ್ ರೇಂಜಲ್ಲಿ ಅವ್ರು ತುಂಬ ಚೆನ್ನಾಗಿ ಅವ್ರದ್ದು ನಟನೆ ಇದೆ. ಅವ್ರ ಪಾತ್ರಕ್ಕೂ ಒಂದು ಒಳ್ಳೆಯ ಸ್ಟ್ರೆಂತ್ ಇದೆ. ಕೊನೆಯಲ್ಲೂ ಗೊತ್ತಾಗುತ್ತೆ ಅವ್ರ ಪಾತ್ರದ ಸ್ಟ್ರೆಂತು, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಆದರೆ ಫೈನಲ್ ಫೈಟು ಎಲ್ಲೋ ಮಿಸ್ ಆಯಿತು ಅನ್ನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ಫೈನಲ್ ಫೈಟ್ ಕೂಡ ತುಂಬ ಚೆನ್ನಾಗಿ ಇದು ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಜಾಲಿಯಾಗಿ ಯುವನ ಹುಡುಗಾಟ, ಒಂದು ಎಮೋಷನ್ನು. ಆ್ಯಂಡ್ ಈ ಫಿಲಮಲ್ಲಿ ನಮ್ಮನ್ನೆಲ್ಲ ಕಟ್ಟಾಕೋದು ಒಂದು ಚಿಕ್ಕ ಹುಡುಗಿ ಅಂತಾರಲ್ಲ, ಆ ಕ್ಯಾರೆಕ್ಟ್ರು ಅವ್ರ ತುಂಬ ಚೆನ್ನಾಗಿ ನಮಗೆ ಕತೆಗೆ ತುಂಬ ಉಪಯೋಗ ಆಗುವಂಥ ಇಂಟರ್ವೆಲಿಂದ ಮತ್ತೆ ಫಿಲಮ್ ಬೇರೆ ಹೇಳ್ಕೊಂಡು ಹೋಗುತ್ತೆ. ಅಲ್ಲಿಂದ ಫಿಲಮ್ ಬೇರೆ ದಾರಿನೇ ಹಿಡಿಯುತ್ತೆ. ಅಲ್ಲಿ ಏನಾಗುತ್ತೆ, ಕತೆ ಎಲ್ಲಿಗೆ ಹೋಗುತ್ತೆ, ಸ್ಟೋರಿ ಏನು, ಅದನ್ನೆಲ್ಲ ನೀವು ಥಿಯೇಟ್ರಲ್ಲೇ ನೋಡಿ ತಿಳ್ಕೊಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ಒಂದು ಡೀಸೆಂಟ್ ವಾಚ್, ಒಳ್ಳೆ ಮೂವಿ ನೋಡಬೇಕಂದ್ರೆ ನೀವು ಹೋಗ್ಬೇಕಾದ್ರೆ ಮೂವಿ ಯಾಕ ಒಳ್ಳೆ ಸಾಂಗ್ಸ್ ಇದೆ. ಡ್ಯಾನ್ಸ್ ಕೂಡ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರ ಮೊದಲೇ ಚಿತ್ರ ಯುವದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಫೈಟ್ಗಳು ಚೆನ್ನಾಗಿದೆ. ಆ್ಯಂಡ್ ಅವ್ರು ಇಂಪ್ರೂವ್ ಆಗಿದ್ದಾರೆ, ಇನ್ನೂ ಇಂಪ್ರೂವ್ ಆಗ್ತಾರೆ ಅಂದ್ಕೊಂಡಿದ್ದೀವಿ. ಈ ಮೂವಿ ಆದಮೇಲೆ ಇನ್ನೂ ಇಂಪ್ರೂವ್ ಆಗ್ಬೋದು. ಕತೆ ಕೂಡ ಅವ್ರಿಗೆ ಸೂಟೇಬಲ್ ಕತೆನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಳ್ಳೆ ಹಳ್ಳಿ ಹುಡುಗನಾಗಿ ಸಿಟಿ ಬಂದು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮುತ್ತುರಾಜ್ ಅನ್ನೋ ಪಾತ್ರಕ್ಕೆ ಅವ್ರು ನ್ಯಾಯ ಒದಗಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಇವತ್ತಿನ ರಿವ್ಯೂ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ಚಿತ್ರದ ನಿರ್ದೇಶಕ ಬಂದು ರೋಹಿತ್ ಪಡ್ಕಿ ತುಂಬ ಚೆನ್ನಾಗಿ ಕಥೆನ ಎಳೆದಿದ್ದಾರೆ. ಮತ್ತು ಈ ಸಿನಿಮಾದ ಛಾಯಾಗ್ರಹಣ ಸತ್ಯ ಹೆಗಡೆ ಅವರು. ಆ್ಯಂಡ್ ಮ್ಯೂಸಿಕ್ ಬಂದ್ಬಿಟ್ಟು ಅಲ್ಟಿಮೇಟ್, ಅದ್ರ ಬಗ್ಗೆ ಹೇಳೋ ಹಂಗೆ ಇಲ್ಲ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಚಚ್ಚಿ ಬಿಸಾಕಿದ್ದಾರೆ ಚರಣ್ ರಾಜ್ ಅವರು. ಈ ಮೂವಿಗೆ ಪ್ಲಸ್ ಪಾಯಿಂಟ್ ಅಂದರೆ ಅದು ಚರಣ್ ರಾಜ್ ಅವರ ಮ್ಯೂಸಿಕ್ಕು. ಆ್ಯಂಡ್ ಆ ಸಾಂಗಲ್ಲಂತೂ ಬ್ಯಾಂಗಲ್ ಬಂಗಾರೆ ಬ್ಯಾಕ್ಗ್ರೌಂಡು ಇದು ಕೂಡ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡ್ ಅದೇನಂತಾರೆ, ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಕೊರಿಯೋಗ್ರಾಫ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಮಾರು ಸಾಂಗಲ್ಲಿ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿಗೋಣ, ಬಾಯ್.